ಇನ್ನು ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಬಿರುಸುಗೊಳ್ತಾ ಇದೆ. ಮೈತ್ರಿ ಸೀಟು ಹಂಚಿಕೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗಿಂದಲೂ ಕುತೂಹಲ ಇರೋದು ಸೀಟ್ ಹಂಚಿಕೆ ಯಾವ ರೀತಿಯಾಗಿ ಆಗತ್ತೆ ಅಂತ. ಹಾಗಾದ್ರೆ ಸೀಟು ಹಂಚಿಕೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಬಗ್ಗೆ ಎಚ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಂದಿನ ವಾರವೇ ಮೈತ್ರಿಯ ಸೀಟು ಹಂಚಿಕೆಯಾಗುತ್ತಾ? ಸೀಟು ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಎಚ್ಡಿಕೆ ಚರ್ಚೆ ಮೇಲೆ ಚರ್ಚೆ ನಡೆಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಕುಮಾರಸ್ವಾಮಿ ಮತ್ತೆ ತೆರಳುತ್ತಾರೆ. ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚಿಸಿ ಮಾತುಕತೆ ಅಂತ್ಯಕ್ಕೆ ಬರುತ್ತಾ? ಎಲ್ಲೆಲ್ಲಿ ಯಾರ್ಯಾರ ಪ್ರಾಬಲ್ಯ ಇದೆ ಅದರ ಮೇಲೆ ಹಂಚಿಕೆಯಾಗುತ್ತೆ. ದೆಹಲಿಯಲ್ಲಿ ಸೀಟು ಹಂಚಿಕೆ ಬಗ್ಗೆ ದೇವೇಗೌಡರು ಮಾತಾಡಿದ್ದಾರೆ. ನಾವು ಬಿಜೆಪಿ ಜೊತೆ ಸಂಬಂಧ ಮಾಡಿದ್ದೀವಿ. ಸೀಟ್ ವಿಚಾರ ಕುಮಾರಸ್ವಾಮಿ ಅವರು ಬಂದ ಮೇಲೆ ಅವರು ಮಾತಾಡಿ ತೀರ್ಮಾನಕ್ಕೆ ಬರ್ತಾರೆ. ಯಾವಾಗ ಆಗ್ಬೋದು ಸರ್ ಅಂದಾಜು? ನ್ಯಾಚುರಲಿ ಈ ವೀಕ್ ಆಗ್ಬೋದು, ನೆಕ್ಸ್ಟ್ ವೀಕ್. ಈ ವೀಕ್ ಆಗುತ್ತೆ, ನೆಕ್ಸ್ಟ್ ವೀಕ್ ಆಗ್ಬೋದು ಅಂತ ನನ್ನ ಭಾವನೆ. ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿನೂ ನಾನು ಮಾತಾಡಿಲ್ಲ, ಅವರು ತುಂಬ ಬ್ಯುಸಿ ಇದ್ದಾರೆ. ನಾನಂತೂ ಮಾತಾಡಿಲ್ಲ. ಬಹುಶಃ ತೀರ್ಮಾನ ಮಾಡಲೇಬೇಕಲ್ಲ, ಮುಂದಿನ ದಿನಗಳಲ್ಲೇ ಮಾಡಬೇಕು. ಎಷ್ಟು ಸೀಟ್ ಅಂದಾಜು ಎಷ್ಟು ಕೇಳ್ತೀರಾ? ಆ ವಿಷಯ ಕುಮಾರಸ್ವಾಮಿ ಬಿಟ್ಟಿದ್ದು ನನಗೆ. ಬಟ್ ಈಗ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಸೇರಿ ಹೋದ್ರೆ ಎಷ್ಟು ಗೆಲ್ಬೋದು ಅಂತಿದೆ ಸರ್ ನಿಮ್ಮ ಪ್ರಕಾರ? ಅದು ಇವತ್ತೇ ಹೇಳಲಿಕ್ಕಾಗಲ್ಲ. ಯಾವ್ಯಾವ ಸೀಟ್ ಸಿಕ್ಕತ್ತೆ, ಯಾರಿಗೆ, ಯಾವ ಏರಿಯಾ, ಇದೆಲ್ಲ ಅವಲಂಬನೆ ಆಗುತ್ತೆ. ಎಲ್ಲೆಲ್ಲಿ ಯಾರಿಗೆ ಯಾವ ಸೀಟ್ ಕೊಡ್ತಾರೆ, ಇದೆಲ್ಲ ಆ ಏರಿಯಾ ನಾವು ಸ್ಟ್ರಾಂಗ್ ಇದ್ದೀವೋ, ಬಿ ಜೆ ಪಿ ಸ್ಟ್ರಾಂಗ್ ಇದ್ದಾರೋ, ಅದು ಸೀಟ್ಗಳ ಹಂಚಿಕೆ ಆದ ಮೇಲೆ ಒಂದು ಭಾವನೆ ಏನು ಹೇಳ್ಬೋದು. ಈಗ ಹೇಳಲಿಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.